ಎಲ್ಲರಿಗೂ ನಮಸ್ಕಾರ. ಈಗ ಸ್ವಲ್ಪ ಹೊತ್ತು ಸಿರಿದಾಸನ ನೀತಿಶಾಸ್ತ್ರೀಯ ಕೆಲವು ಶ್ಲೋಕಗಳನ್ನು ಚರ್ಚಿಸೋಣ. ತಂತ್ರಜ್ಞಃ ಸರ್ವಕಾಲೇಪಿ ಲಬ್ಧಸಂಭಾವನೋಧಿಕಂ ಸಂದರ್ಭೋಚಿತಮತ್ಕರ್ಷೆ ದುರಂತಂ ದೀನಜೀವನಂ. Engineers are naturally mainly demand extra money. If they still raise it timely, the life of the poor will be still pathetic. ತಂತ್ರಜ್ಞರು ಸರ್ವಕಾಲೇಪಿ ಎಲ್ಲ ಕಾಲದಲ್ಲಿಯೂ ಲಬ್ಧ ಸಂಭಾವನೋಧಿಕಂ ಹೆಚ್ಚಿನ ಸಂಭಾವನೆಯನ್ನು ಕೇಳುತ್ತಾರೆ. ಒಂದು ಕಾರಣ ಅವರು ಓದಿರೋದು, ಎರಡನೇ ಕಾರಣ ಕಾಲ. ಇದರ ಪರಿಣಾಮವಾಗಿ ಸಂದರ್ಭೋಚಿತ ಮತ್ಕರ್ಷೆ, ಅವರು ಆಯಾ ಸಂದರ್ಭಕ್ಕೆ ತಕ್ಕ ಹಾಗೆ ಎಂಜಿನಿಯರ್ಸು ಜಾಸ್ತಿ ಹಣವನ್ನು ಕೇಳ್ತಾರೆ ತಮ್ಮ ಮನೆ ಕಟ್ಟೋದಕ್ಕೆ. ಇದರಿಂದ ದುರಂತಂ ದೀನ ಜೀವನಂ, ಬಡವರು ಮನೆ ಕಟ್ಟೋದು ತುಂಬ ಕಷ್ಟವಾಗುತ್ತದೆ. ಪ್ರಾರಬ್ಧಂ ಸರ್ವಕಾಲೀನಂ ದೇಶಾಂತರ ಮಥೋಪಿ ವಾ ತ್ಯಜೇದಪಿ ತದಾಯಾತಿ ವಿಕ್ರಮಂ ಪ್ರೇತಮಾಶ್ರಿತಂ. Bad luck is eternal. Even if we go to the other place, if we leave the previous place also, it will come to us again, like Vikram or Betal. ಪ್ರಾರಬ್ಧಂ ಸರ್ವಕಾಲೀನಂ, ಪ್ರಾರಬ್ಧವು ಎಲ್ಲ ಕಾಲದಲ್ಲಿಯೂ ನಮ್ಮ ಹಿಂದ್ಗಡೆ ಬರುತ್ತದೆ. ದೇಶಾಂತರ ಮತೋಪಿವ, ದೇಶಾಂತರ ಹೋದರೂ ಕೂಡ ನಮ್ಮ ಹಿಂದ್ಗಡೆ ಬರುತ್ತೆ ನಮ್ಮ ಪ್ರಾರಬ್ಧ ಕರ್ಮ. ತ್ಯಜೇದಪಿ ತದಾಯಾತಿ, ಬೇಡ ಅಂತ ಎಸ್ತರೂ ಕೂಡ ಪುನಃ ಮೈ ಮೇಲೆ ಬಂದು ಹೇಳ್ಕೊಳ್ಳುತ್ತೆ. ವಿಕ್ರಮಂ ಪ್ರೇತಮಾಶ್ರಿತಂ, ವಿಕ್ರಮ ಬೇತಾಳ ಕಥೆ ಇದ್ದಂತೆ ವಿಕ್ರಮನ ಹೆಗಲ ಮೇಲೆ ಪ್ರೇತ ಹೇಗೆ ಬಂದು ಸೇರಿಕೊಳ್ಳುತ್ತದೆಯೋ ಹಾಗೆ ನಮ್ಮ ಪ್ರಾರಬ್ಧ ಕರ್ಮಗಳು ನಮ್ಮನ್ನು ಸೇರಿಕೊಳ್ಳುತ್ತಲೇ ಇರುತ್ತವೆ. ಬಾಲ್ಯೇ ಅಶಿಕ್ಷಿತಂ ಬಾಲಃ ಮಾತೃಪೀಡತಿ ಯೌವನೆ ತದಂತೆ ದುಷ್ಟದಾರಿದ್ರ್ಯಂ ಸಮೂಲಂಚ ವಿನಾಶನಂ. A child which is not punished in the childhood will punish the parents in its youth. Thereafter, pain, pathetic, pauper, and destroy or ruin. ಬಾಲ್ಯ ಅಶಿಕ್ಷಿತಂ ಬಾಲಃ, ಚಿಕ್ಕ ವಯಸ್ಸಲ್ಲಿ ಮಕ್ಕಳಿಗೆ ಚೆನ್ನಾಗಿ ಹೊಡೆದು ಬಡ್ದು ಮಾಡದೇ ಇದ್ದರೆ ಮಾತೃಪೀಡತಿ ಯೌವನೆ, ಅವರು ವಯಸ್ಸಾದ ಮೇಲೆ ಯೌವನ ಇರುವಾಗ ತಂದೆ ತಾಯಿಯನ್ನು ಖಂಡಿತವಾಗಿ ಪೀಡಿಸುತ್ತಾರೆ. ತದಂತೆ ದುಷ್ಟದಾರಿದ್ರ್ಯಂ, ಅದಾದ ಮೇಲೆ ಅವರಿಗೆ ದುಷ್ಟಬುದ್ಧಿ ಬರುತ್ತೆ, ಜೊತೆಗೆ ಅಪ್ಪ ಅಮ್ಮನ ಜೊತೆ ಜಗಳ ಆಡ್ತಾರೆ, ದರಿದ್ರ ಬರುತ್ತೆ, ಮತ್ತು ಸಮೂಲಂಚ ವಿನಾಶನಂ, ಪಾಪರಾಗಿ ಅಪ್ಪ ಅಮ್ಮನ ಏನು ಮಾಡೋಕ್ಕೂ ತಯಾರಿರ್ತಾರೆ. ಅವಿನಾಶಿ ದುರಾಚಾರಿ ದುರಹಂಕಾರಿ ಚ ಮರ್ಕಟಃ ಕುವಿದ್ಯಾರ್ಜನ ವಿಖ್ಯಾತ ದುರ್ಜನೋತ್ಪತ್ತಿ ಕಾರಣಂ. ಬ್ಯಾಡ್ ಆಟಿಟ್ಯೂಡ್, arrogance, monkey-like attitude, etc. are never-ending. And having all bad skills, he will regenerate dishonest persons only. ಅವಿನಾಶಿ ದುರಾಚಾರಿ ಆದವನು ಅವಿನಾಶಿಯಾಗಿರ್ತಾನೆ. ದುರಹಂಕಾರಿ ಚ ಮರ್ಕಟಃ, ಅವನು ದುರಹಂಕಾರಿಯೂ ಆಗಿರ್ತಾನೆ, ಕೋತಿ ಬುದ್ಧಿಯನ್ನು ಪ್ರದರ್ಶನ ಮಾಡುತ್ತಿರುತ್ತಾನೆ. ಕುವಿದ್ಯಾರ್ಜನ, ಕೆಟ್ಟ ಬುದ್ಧಿ ಎಲ್ಲವನ್ನೂ ಕಲಿತು ಅದರಲ್ಲಿ ವಿಖ್ಯಾತನಾಗಿರ್ತಾನೆ, ಪ್ರಸಿದ್ಧಿಯಾಗಿರ್ತಾನೆ. ಇಂಥವರು ದುರ್ಜನೋತ್ಪತ್ತಿ ಕಾರಣಂ, ಹೊಸದಾಗಿ ದೇಶಕ್ಕೆ ದುರ್ಜನರನ್ನೇ ಕೊಡಬಲ್ಲರೇ ವಿನಃ ಒಳ್ಳೆಯತನವನ್ನು ಕೊಡಲು ಸಾಧ್ಯವಿಲ್ಲ. ಲಾಲಾನಂ ಪಂಚವರ್ಷಾಣಿ ಶಿಕ್ಷಾತ ದಶವರ್ಷಕಂ ವಿನಾಶಿಕ್ಷೇ ವಿಪತ್ತಿ ಚ ನಾಶನಂ ಉತ್ತರೋತ್ತರಂ. Love the child for 5 years, then start punish the child for the next 10 years if required. If a child is not punished, will punish the parents throughout the life. ಲಾಲನಂ ಪಂಚವರ್ಷಾಣಿ, 5 ವರ್ಷಗಳ ತನಕ ಮುದ್ದು ಮಾಡಬೇಕಂತೆ ಮಕ್ಕಳನ್ನ.
ಶಿಕ್ಷಾತ್ ದಶವರ್ಷಕಂ, ಮುಂದಿನ 10 ವರ್ಷಗಳ ತನಕ ಚೆನ್ನಾಗಿ ಶಿಕ್ಷೆ ಕೊಡಬೇಕಂತೆ. ವಿನಾ ಶಿಕ್ಷೆ ವಿಪತ್ತಿ ಚ, ಶಿಕ್ಷೆಯನ್ನು ಕೊಡದ, ಈ 10 ವರ್ಷಗಳ ಕಾಲದಲ್ಲಿ ಶಿಕ್ಷೆಯನ್ನು ಕೊಡದ ಯಾವ ಮಕ್ಕಳಿರುತ್ತಾರೋ ಅವರು ವಿನಾ ಶಿಕ್ಷೆ ವಿಪತ್ತಿ ಚ, ಅವರು ಶಿಕ್ಷೆ ಇಲ್ಲದೆ ವಿಪತ್ತಿಗೆ ಕಾರಣರಾಗುತ್ತಾರೆ. ನಾಶನಂ ಉತ್ತರೋತ್ತರಂ, ಅವರು ನಾಶವಾಗ್ತಾರೆ, ತಂದೆ ತಾಯಿಗಳನ್ನು ನಾಶ ಮಾಡ್ತಾರೆ. ಸದಾ ಲಾಲಿತ ಪುತ್ರೇತು ಪಿತೃಪೀಡನ ಕಾರಣಂ, ಸೌಲಭ್ಯಂ ಸಕಲಂ ಪ್ರಾಪ್ಯ ವೃದ್ಧಾಶ್ರಮೇ ನಿಪಾತತಿ. Caring too much will certainly a source of pain. Child, after getting all facilities, it will kick the parents to the old age homes soon. ಸದಾ ಪಾಲಿತ ಪುತ್ರೇತು, ಸದಾ ಲಾಲಿತ ಪುತ್ರೇತು, ತುಂಬ ಮುದ್ದಾಗಿ ಸಾಕಿದ ಮಗ ಪಿತೃಪೀಡನ ಕಾರಣಂ, ಒಂದಲ್ಲ ಒಂದು ದಿನ ಮುಂದೆ ತಂದೆಯನ್ನು ಪೀಡೆ ಮಾಡೋದಕ್ಕೆ ಕಾರಣನಾಗುತ್ತಾನೆ. ಸೌಲಭ್ಯಂ ಸಕಲಂ ಪ್ರಾಪ್ಯ, ಎಲ್ಲ ರೀತಿಯ ಸೌಲಭ್ಯಗಳನ್ನು ಪಡೆದು ಅದು ಕೊಡು ಇದು ಕೊಡು, ಅವ್ರ ಪಕ್ಕದ ಮನೆ ನೋಡು, ಅವ್ರು ನೋಡು, ಫ್ರೆಂಡ್ಸ್ ನೋಡು ಅಂತೇಳಿ ತೋರಿಸಿ ಅವರಿಗೆ ಪಡೆದ ಸೌಲಭ್ಯವನ್ನು ಇವನು ತಂದೆಯ ಮೂಲಕ ಪಡೆದುಕೊಂಡು ನಂತರ ಕೊನೆಗೆ ತಂದೆಯಲ್ಲಿ ಕೊಡೋದಿಲ್ಲ ಅಂತ ಹೇಳಿದಾಗ ವೃದ್ಧಾಶ್ರಮೇ ನಿಪಾತತಿ, ಅಂತಹ ತಂದೆ ತಾಯಿಗಳನ್ನು ವೃದ್ಧಾಶ್ರಮಕ್ಕೆ ಕಳಿಸಿಕೊಡುತ್ತಾನೆ. ಇಂತಹ ಮಕ್ಕಳು ಹುಟ್ಟಿಕೊಳ್ಳುತ್ತಾರೆ. ಇದಕ್ಕೆ ಕಾರಣ ನಾವು ಮುದ್ದು ಮಾಡಿದ್ದು. ಅತಿಥಿ ವೇದಿಕಾ ಮಧ್ಯೆ ಗಾಂಭೀರ್ಯೇ ಪೀಠಮಾಶ್ರಯಂ, ನಿರೂಢ್ಯ ಚರಣ ಸಂಯುಕ್ತಂ ನ ದೃಶ್ಯಂ ಚರಣಾಂಗುಲಿಂ. We have to sit seriously on the dais as a guest. We are not supposed to show the fingers of the leg and don't cross off the leg on the dais. ಅತಿಥಿ ವೇದಿಕಾ ಮಧ್ಯೆ, ಅತಿಥಿಯು ವೇದಿಕೆಯ ಮೇಲೆ ಕುಳಿತಿದ್ದಾಗ ಗಾಂಭೀರ್ಯದಿಂದ ಪೀಠದ ಮೇಲೆ ಕುಳಿತಿರಬೇಕು. ಏಕೆಂದರೆ ಕೆಳಗಿದ್ದವರೆಲ್ಲ ನೋಡ್ತಾ ಇರುತ್ತಾರೆ. ನಿರೂಢ್ಯ ಚರಣ ಸಂಯುಕ್ತಂ, ಕಾಲನ್ನು ಒಂದರ ಮೇಲೆ ಒಂದು ಹಾಕಿ ಕುಳಿತುಕೊಳ್ಳಬಾರದು. ನ ದೃಶ್ಯಂ ಚರಣಾಂಗುಲಿಂ, ಕಾಲಿನ ಬೆರಳುಗಳು ಕೂಡ ಮುಂದೆ ಕುಳಿತವರಿಗೆ ಕಾಣಬಾರದು, ಹಾಗೆ ಕುಳಿತುಕೊಳ್ಳಬೇಕು. ಇದು ಅತಿಥಿಯ ಲಕ್ಷಣ. ಕಾಲಿನ ಮೇಲೆ ಕಾಲು ಹಾಕಿ ಕೂತ್ರೆ ಅವನು ದುರಹಂಕಾರಿ ಅಂತ ಅನಿಸ್ಕೊಳ್ತಾನೆ. ಎಚ್ಚರವಿರಬೇಕು. ಪ್ರಾಪ್ತ ಉನ್ನತ ವಿದ್ಯಾತು ತನುಭಾಷೆ ಪ್ರದರ್ಶಿತಂ, ನಿರೂಢ ಬಂಧಪಾದಂತು ಅಹಂಕಾರ ಪ್ರಕೀರ್ತಿತ. A sound knowledge should be shown only through the body language. If the crossed leg represents the arrogance, ahankara prakirtita, it shows the arrogance, therefore should be careful. ಪ್ರಾಪ್ತ ಉನ್ನತ ವಿದ್ಯಾತು, ಹೆಚ್ಚಿನ ವಿದ್ಯೆಗಳನ್ನು ಪಡೆದುಕೊಂಡಂತೆ ನಮ್ಮ ಅಹಂಕಾರವು ನಮ್ಮ ದೇಹದ ಮೂಲಕ ಪ್ರದರ್ಶನವಾಗಬಾರದು. ಆದರೆ ತನುಭಾಷೆ ಪ್ರದರ್ಶಿತ, ನಮ್ಮ ಅಹಂಕಾರ ಮದದ ತೋರಿಸಿಕೊಳ್ಳುವಂಥ ಸ್ಥಿತಿ ಬರುತ್ತದೆ. ಹಾಗೆಯೇ ನಿರೂಢ ಬಂಧಪಾದಂತೂ, ಕಾಲ ಮೇಲೆ ಕಾಲು ಹಾಕಿ ಕುಳಿತುಕೊಳ್ಳುವುದು ಅಹಂಕಾರವೆಂದೇ ತಿಳಿಯಲ್ಪಡುತ್ತದೆ. ಉಗ್ರವೀಕ್ಷಣಂ ಕರ್ತವ್ಯ ಪರೀಕ್ಷೆ ಉತ್ತರಂ ವಿನಾ ಅನ್ಯಥಾ ದುಃಖಮಾಪ್ನೋತಿ ಭಕ್ತ್ಯ ಅಧೀತ್ಯ ಸದಾಗತಃ. We should be very momentous, should be careful in the invigilation work in the examination centers. Otherwise, it is injustice to the dedicated students. ಉಗ್ರವೀಕ್ಷಣಂ ಕರ್ತವ್ಯ, ಸೀರಿಯಸ್ ಆಗಿ ಇನ್ವಿಜಿಲೇಷನ್ ಮಾಡಬೇಕು. ಪರೀಕ್ಷೆ ಉತ್ತರಂ ವಿನ, ಪರೀಕ್ಷೆ ಹಾಲ್ನಲ್ಲಿ, ಪರೀಕ್ಷಾ ಕೊಠಡಿಯಲ್ಲಿ ಯಾವುದೇ ಉತ್ತರವನ್ನು ಹೇಳಿಕೊಡದೆ ಶ್ರದ್ಧೆಯಿಂದ ಸೂಕ್ಷ್ಮವಾಗಿ ಗಮನಿಸುತ್ತಾ ವೀಕ್ಷಣೆ ಮಾಡಬೇಕು. ಹಾಗೆ ಮಾಡದಿದ್ದರೆ ಅನ್ಯಥಾ ದುಃಖಮಾಪ್ನೋತಿ, ಅಲ್ಲದಿದ್ದರೆ ದುಃಖವಾಗುತ್ತದೆ. ಯಾರಿಗೆ? ಭಕ್ತಿಯ ಅಧೀತ್ಯ ಸದಾಗತಃ, ತುಂಬ ಕಷ್ಟಪಟ್ಟು ಶ್ರದ್ಧೆಯಿಂದ ಓದಿ ಬಂದಂತಹ ವಿದ್ಯಾರ್ಥಿಗೆ ಮಾಡುವ ದೊಡ್ಡ ಮೋಸ ಆಗುತ್ತದೆ. ಎಚ್ಚರವಿರಬೇಕು. ಸೌಲಭ್ಯಂ ಸಕಲಂ ದದ್ಯಾತ್ ಸದಾಸಕ್ತೆ ಮಹೋನ್ನತಿಂ, ಅನ್ಯಥಾ ವ್ಯರ್ಥಮಾಯಾತಿ ಸರ್ಕಾರಾರ್ಜಿತ ಸದ್ದನಂ. We have to give all the facilities for those
who are really dedicated, hard-working students, etc. Otherwise, the government fund will be misused. ಸೌಲಭ್ಯಂ ಸಕಲಂ ದದ್ಯಾತ್ ಸದಾಸಕ್ತಿ ಮಹೋನ್ನತಿಂ. ಎಲ್ಲ ರೀತಿಯ ಸೌಲಭ್ಯವನ್ನು ಕೊಡಬೇಕು. ಯಾರಿಗೆ? ಯಾವಾಗಲೂ ತಾನು ದೊಡ್ಡವನಾಗಬೇಕು ಎಂದು ಯೋಚನೆ ಮಾಡುವ ವಿದ್ಯಾರ್ಥಿಗೆ ಎಲ್ಲ ರೀತಿಯ ಸೌಲಭ್ಯವನ್ನು ಧಾರೆ ಎರೆದು ಕೊಡಬೇಕು. ಅಲ್ಲದಿದ್ದರೆ ಅನ್ಯಥಾ ವ್ಯರ್ಥಮಾಯಾತಿ, ವ್ಯರ್ಥವಾಗುತ್ತದೆ. ಯಾವುದು? ಸರ್ಕಾರ ಕೊಟ್ಟಂತಹ ಹಣ ಸದುಪಯೋಗ ಆಗದೆ ಅಯೋಗ್ಯರಿಗೆ ಕೊಟ್ಟಾಗ ಯಾವುದೇ ರೀತಿಯ ಲಾಭವಾಗದೆ ಕಾಲ, ಹಣ ಎಲ್ಲವೂ ವೇಸ್ಟ್ ಆಗುತ್ತದೆ. ಶಶಸಃ ನ ವಿಜ್ಞಾತಿ ಪಂಡಿತ ಕಥಮುಚ್ಯತೆ ನೆಚ್ಛಂತಿ ಅಕ್ಷರೇ ಸ್ಪಷ್ಟಂ ತಜ್ಞಾನಂ ಶ್ವಾನ ಪಾಯಸಂ. ಶಶಸಃ ಅ ಆ ಇ ಹ ಹ ಹಿ ಹಿ ವ್ಯತ್ಯಾಸ ಗೊತ್ತಿಲ್ಲದವನು ಪಂಡಿತ ಎಂದು ಹೇಗೆ ಎನಿಸಿಕೊಳ್ಳುತ್ತಾನೆ? ಕನ್ನಡ ಅಥವಾ ಸಂಸ್ಕೃತ ಪಂಡಿತನಾಗಲು ಹೇಗೆ ಸಾಧ್ಯ? ನೆಚ್ಛಂತಿ ಅಕ್ಷರೇ ಸ್ಪಷ್ಟಂ, ಅಕ್ಷರವನ್ನೇ ಅವನು ಸ್ಪಷ್ಟವಾಗಿ ಹೇಳೋಕ್ಕಾಗಲ್ಲ ಅಂತಂದರೆ ಅವನು ಯಾವ ರೀತಿ ಪಂಡಿತ ಆಗ್ತಾನೆ? ಆದ್ದರಿಂದ ಅಂತಹ ಜ್ಞಾನವು ನಾಯಿ ನೆಕ್ಕಿದ ಪಾಯಸವಾಗಿ ಯಾರಿಗೂ ಉಪಯೋಗವಾಗದಂತೆ ಅವನು ಮಾತಾಡಿದರೆ ಅಸಹ್ಯ ಪಡುವಂತಹ ಸ್ಥಿತಿ ಬರುತ್ತದೆ. ಹೌ ಕ್ಯಾನ್ ಬಿ ಎ ಸ್ಕಾಲರ್ ಹೂ ಕೆನಾಟ್ ಪ್ರೊನೌನ್ಸ್ ಶಿ, ಶಾ, ಸ, ಹ, ಎಟ್ಸೆಟ್ರಾ? They do not want to improve the pronunciations clearly. Then what is the use of education? It means it is useless. ಸೌಲಭ್ಯಂ ಶಾಸನಾತ್ ಪ್ರಾಪ್ಯ ನ ತ್ಯಜಂತಿ ಕುಬುದ್ಧಿನಾಂ ಮಾರ್ಗದರ್ಶೇ ಸದಾ ಮಗ್ನಃ ಕೋಸ್ತತ್ರ ಅನುಯಾಯಿನಂ. We get all the facilities freely from the state or government and without leaving the terrible activities. They always teach others about his truth, about their particular truth. But who will follow him is a big question mark. ಸೌಲಭ್ಯಂ ಶಾಸನಾತ್ ಪ್ರಾಪ್ಯ, ಎಲ್ಲ ರೀತಿಯ ಸೌಲಭ್ಯಗಳನ್ನು ಸರ್ಕಾರದಿಂದ ಪಡೆದುಕೊಂಡು ನ ತ್ಯಜಂತಿ ಕುಬುದ್ಧಿನಾಂ, ಕೆಟ್ಟ ಯಾವ ಬುದ್ಧಿಯನ್ನೂ ಬಿಡದೇ ಇರುವುದು. ಹಾಗಂತ ಮಾರ್ಗದರ್ಶೇ ಸದಾ ಮಗ್ನಃ, ಬೇರೆಯವ್ರಿಗೆ ಹಾಗಿರಬೇಕು, ಹೀಗಿರಬೇಕು, ನೀನು ಹಾಗೆ ಮಾಡಬಾರ್ದು, ಹೀಗೆ ಮಾಡಬಾರ್ದು ಅಂತೆಲ್ಲ ಹೇಳುವುದರಲ್ಲಿ ಯಾವುದೇ ರೀತಿಯ ತಡ ಮಾಡುವುದಿಲ್ಲ. ಆಗಿರಬೇಕು ಅಂತ ಬುದ್ಧಿವಾದ ಹೇಳ್ತಾರೆ ಬಿಟ್ಟರೆ ಅವರನ್ನು ಅವರು ತಿದ್ದಿಕೊಳ್ಳುವ ಯಾವ ಪ್ರಯತ್ನವನ್ನು ಅವರು ಮಾಡುವುದಿಲ್ಲ. ಹಾಗಾದರೆ ಅಂಥ ಸ್ಥಿತಿಯಲ್ಲಿ ಕೋಸ್ತತ್ರ ಅನುಯಾಯಿನಂ, ಎಷ್ಟು ಜನ ಅವ್ರನ್ನ ಫಾಲೋ ಮಾಡೋರು ಸಿಗ್ತಾರೆ? ಅಯ್ಯೋ ಬಿಡು, ಹೇಳೋದೊಂದು ಮಾಡೋದೊಂದು, ಅವನೇ ಸರಿ ಇಲ್ಲ ಅಂತ ಹಿಂದ್ಗಡೆಯಿಂದ ಹೇಳ್ಕೊಂಡು ಅವನನ್ನು ಫಾಲೋ ಮಾಡೋರ ಸಂಖ್ಯೆ ಕಡಿಮೆ ಇರುತ್ತೆ. ಏನೋ ದುಡ್ಡಿದ್ರೆ ಫಾಲೋ ಮಾಡ್ತಾರೆ ಬಿಟ್ಟರೆ ಇಲ್ಲದಿದ್ದರೆ ಫಾಲೋ ಮಾಡೋರ ಸಂಖ್ಯೆ ಕಮ್ಮಿ ಆಗುತ್ತದೆ. ಇಸ್ ಎ ಬಿಗ್ ಕ್ವಶನ್ ಮಾರ್ಕ್. ಕಷ್ಟೇನಾರ್ಜಿತ ವಿದ್ಯಾತು ಸಾರ್ಥಕ್ಯಂ ನತು ಸಂಕಟೆ, ಸುಖೇನಾರ್ಜಿತಯಾ ವಿದ್ಯಾ ಸ್ವಾರ್ಥಾರ್ಥೇ ಚ ವಿನಾಶಕೆ. That education will be really useful which is studied with great difficulty. The education which is earned freely and without any hardship will be used only for selfishness and ruin everything. ಕಷ್ಟೇನಾರ್ಜಿತ ವಿದ್ಯಾತು, ಕಷ್ಟದಿಂದ ಪಡೆದಂತಹ ವಿದ್ಯೆ ಸಾರ್ಥಕವಾಗುತ್ತದೆ. ಸತು ಸಂಕಟೆ, ಸಂಕಟದಲ್ಲಿ ಎಲ್ಲ ರೀತಿಯ ಅಂಥ ಜ್ಞಾನ ನಮ್ಮನ್ನು ಸಂಕಟದಿಂದ ಪಾರು ಮಾಡುತ್ತದೆ. ಸುಖೇನಾರ್ಜಿತ ಯಾವ ವಿದ್ಯಾ, ಸುಖದಿಂದ ಪಡೆದ, ಉಚಿತವಾಗಿ ಪಡೆದ ಯಾವ ವಿದ್ಯೆಯು ಸ್ವಾರ್ಥಾರ್ಥೇ ಚ ವಿನಾಶಕ್ಕೆ, ಇದು ಸ್ವಾರ್ಥಕ್ಕೆ ವಿನಃ ಮತ್ತು ವಿನಾಶಕ್ಕೆ ವಿನಃ ಒಳ್ಳೆಯದಕ್ಕೆ ಅಲ್ಲ. ಸೌಲಭ್ಯಂ ಸಕಲಂ ಪ್ರಾಪ್ಯ ಕೋಸ್ತತ್ರ ಪ್ರಗತಿರ್ಮುಖಿ ಸ್ವಲಾಲಸಾನ್ ನ ತ್ಯಜಂತಿ ಶ್ವಾನ ವೀಕ್ಷಿತ ಸ್ತಂಭವತ್. They never be the asset of the state. Those who get everything freely from the state, they cannot learn anything, but they become greedy like dog is dog only. ಸೌಲಭ್ಯಂ ಸಕಲಂ ಪ್ರಾಪ್ಯ, ಎಲ್ಲ ರೀತಿಯ ಸೌಲಭ್ಯವನ್ನು ಸರ್ಕಾರದಿಂದ ಪಡೆದುಕೊಂಡು ಕೋಸ್ತತ್ರ ಪ್ರಗತಿರ್ಮುಖಿ, ತನ್ನ ತನವನ್ನು ಬಿಟ್ಟು ಒಳ್ಳೆಯತನವನ್ನು ಯಾರು ಬದಲಾಯಿಸಿದ್ದಾರೆ?
ಪ್ರಗತಿ ಪರವಾಗಿ ಯಾರು ಯೋಚನೆ ಮಾಡ್ತಾರೆ? ಹಂಗೆ ಮಾಡಿದ್ರೆ ಸಂತೋಷನೇ, ಮಾಡದೇ ಇದ್ದರೆ ಸ್ವಲಾಲಸ ನ ತ್ಯಜಂತಿ, ತನ್ನ ದುರ್ಬುದ್ಧಿ, ದುರಾಸೆ, ದುಶ್ಚಟ, ದುರ್ಭಾವನೆ, ಬೇರೆಯವ್ರ ಹೆಣ್ಮಕ್ಳನ್ನು ತಂಗಿಯಂತೆ ಕಾಣದಿರುವುದು, ಇದೆಲ್ಲ ಮಾಡಿದಾಗ ಸ್ವಲಾಲಸೆ, ದುರಾಸೆ, ದುರಹಂಕಾರ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ್ಯ, ಹವ್ಯಾಸಗಳು, ದುರಭ್ಯಾಸಗಳು, ಮದ್ಯಪಾನ, ಧೂಮಪಾನ, ಸುರಾಪಾನ, ಎಲ್ಲ ರೀತಿಯ ಪಾನಗಳು, ಆಮೇಲೆ ಹಿಂಸೆ, ಬೇರೆಯವರಿಗೆ ಹಿಂಸೆ ಕೊಡುವುದು, ಇದೆಲ್ಲ ಮಾಡ್ತಾ ಇದ್ದಾಗ ಪ್ರಗತಿಮುಖಿಯಾಗಲು ಹೇಗೆ ಸಾಧ್ಯ? ಅದರಿಂದ ನಾಯಿ ನಾಯಿನೇ, ಹಂದಿ ಹಂದಿನೇ, ಮನುಷ್ಯ ಮನುಷ್ಯನೇ. ಶ್ವಾನವೀಕ್ಷಿತ ಸ್ತಂಭವತು. ಅಕಸ್ಮಾತ್ ನಾಯಿ ಏನಾದ್ರು ಯಾವುದಾದ್ರೂ ಎಲೆಕ್ಟ್ರಿಕ್ ಕಂಬವನ್ನು ನೋಡಿದ್ರೆ ತಕ್ಷಣ ಹೇಗೆ ಕಾಲೆತ್ತುತ್ತದೆಯೋ ಹಾಗೆ ಅವ್ರ ಬುದ್ಧಿಯನ್ನು ಅವ್ರು ಯಾವತ್ತೂ ಬಿಡುವುದಿಲ್ಲ. ಅಂಥವರಿಗೆ ಕೊಟ್ಟ ವಿದ್ಯೆ, ಕಾಲ ಮತ್ತು ದುಡ್ಡು ವೇಸ್ಟು, ವ್ಯರ್ಥ. ವಿದ್ಯಾಲಯೇ ವೃಥಾಲಾಪಂ ನಟನಂ ಬಹು ಆದಿನಂ, ಪರೀಕ್ಷೆ ಸರ್ವಸಾಹಾಯ್ಯಂ ಜ್ಞಾನನಾಶನ ಸಾಧನಂ. Simply chatting in and around the college and pretending and arguing that he knows everything, getting all the facilities including copying in the exam hall as it is in the exam, that will ruin entire system. ವಿದ್ಯಾಲಯ ವೃಥಾಲಾಪಂ, ವಿದ್ಯಾಲಯದ ಸುತ್ತಮುತ್ತಲೂ ಸುಮ್ಮನೆ ಓಡಾಡಿಕೊಂಡಿರುವುದು, ಯಾವಾಗ ನೋಡಿದ್ರು ಸುತ್ತಮುತ್ತ ಓಡಾಡ್ತಿರೋದು, ಮನೆಯಿಂದ ತಳ್ತಾರೆ ಅಂದ್ಬಿಟ್ಟು ವಿದ್ಯಾಲಯದ ಸುತ್ತಮುತ್ತ ತಿರುಗಾಡ್ತಿರೋದು. ನಟನಂ ಬಹುವಾದಿನಂ, ತನಗಿರುವಷ್ಟು ನಾಲೆಜ್ ಯಾರಿಗೂ ಇಲ್ಲ ಅಂಥೇಳಿ ನಟನೆ ಮಾಡೋದು, ತನಗೆ ಜ್ಞಾನ ಮಹಾಜ್ಞಾನಿ, ಸಿಕ್ಕಾಪಟ್ಟೆ ನಾಲೆಜ್ ಇದೆ ನನಗೆ ಅಂತ ತೋರಿಸ್ಕೊಳ್ಳೋದು, ನಟನಂ. ಪರೀಕ್ಷೆ ಸರ್ವಸಹಾಯಂ, ಪರೀಕ್ಷೆಯಲ್ಲಿ ನೋಡಬೇಕು ಅವನ ಬಂಡವಾಳ, ಅವ್ರ ಹತ್ರ ಕೇಳು, ಇವ್ರ ಹತ್ರ ಕೇಳು, ಇನ್ವಿಜಿಲೇಟರ್ನೇ ನೋಡ್ತಾ ಇರು, ಅವ್ರು ಯಾವಾಗ ಸ್ವಲ್ಪ ತಿರುಗ್ತಾರೆ ಅಂತ ಕಂಡಿದ್ದಕ್ಕೆ ಪಟ್ಟಂತ ಕಾಪಿ ಹೊಡ್ಕೊ. ಸರ್ವಸಹಾಯಂ, ಯಾವ ರೀತಿ ಸಹಾಯ ಸಿಗ್ಬೋದು ಅಂತಲೇ ನೋಡ್ತಾ ಇರ್ತಾನೆ ಎಕ್ಸಾಮ್ ಹಾಲಲ್ಲಿ. ಜ್ಞಾನನಾಶನ ಸಾಧನಂ, ಇದರಿಂದ ವಿದ್ಯೆ ಬರಲು ಸಾಧ್ಯವಿಲ್ಲ, ಅಜ್ಞಾನದ ಅಭಿವೃದ್ಧಿ ಆಗಲು ಸಾಧ್ಯ. ಸದ್ವಿದ್ಯಾಂ ಲಭತೆ ಪ್ರಲಭ್ಯೇತ ಕಂಠಸ್ಥಂ ಸೂತ್ರಜ್ಞಾನದಂ, ಸದಾವೃತ್ತಿಂ ಪ್ರಚಿಂತ್ಯೇತ ನಿತ್ಯಂ ಸದ್ಬೋಧಮಾಶ್ರಯೇ. Learning is eternal, which comes from only hard working and by hearting the formulas, some important quotations, etc. Always should be busy in studies and rethink only about the subject is called real student. ಸದ್ವಿದ್ಯಾಂ ಪ್ರಲಭ್ಯೇತ, ಒಳ್ಳೆಯ ವಿದ್ಯೆಯನ್ನು ಪಡೆದುಕೊಳ್ಳಬೇಕು. ಕಂಠಸ್ಥಂ ಸೂತ್ರಜ್ಞಾನದಂ, ಕೆಲವು ಸೂತ್ರಗಳನ್ನು ಬೈಹಾರ್ಟ್ ಮಾಡಲೇಬೇಕು. ಕೆಲವೊಂದಿಷ್ಟು ಪುಣ್ಯಾತ್ಮರು ಹೇಳಿದ ವಾಕ್ಯಗಳನ್ನು, ಶ್ಲೋಕಗಳನ್ನು ಅಥವಾ ಅವರ ಕೊಟೇಶನ್ಸ್ಗಳನ್ನು ಬೈಹಾರ್ಟ್ ಮಾಡಲೇಬೇಕು. ಸದಾ ವೃತ್ತಿಂ ಪ್ರಚಿಂತ್ಯೇತ, ಯಾವಾಗಲೂ ನಾನು ಒಳ್ಳೆಯವನಾಗಬೇಕು, ಚೆನ್ನಾಗಿ ಓದಬೇಕು ಅನ್ನೋದನ್ನೇ ಯೋಚನೆ ಮಾಡ್ತಾ ಇರಬೇಕು. ಪ್ರಚಿಂತ್ಯೇತ, ಚಿಂತನೆ ಮಾಡ್ತಾ ಇರಬೇಕು. ನಿತ್ಯಂ ಸದ್ಬೋಧಮಾಶ್ರಯೇ, ಯಾವಾಗಲೂ ಒಳ್ಳೆಯದನ್ನು ಮಾತ್ರ ಕೇಳಿಸಿಕೊಂಡು ಶ್ರದ್ಧೆಯಿಂದ ಓದಿ ವಿದ್ಯಾವಂತನಾದಾಗ ಅವನನ್ನು ಜ್ಞಾನಿ ಎನ್ನುತ್ತಾರೆ. ಆಗ ಜ್ಞಾನಕ್ಕೆ ಸಮಾನವಾದ್ದು, ಅವನಿಗೆ ಸಮಾನವಾದವರು ಯಾರೂ ಇರುವುದಿಲ್ಲ. ಅದು ಬಿಟ್ಟು ಬೇರೆದೆಲ್ಲ ಸುಳ್ಳು, ನಾಟಕ. ಗುರುಪದೇಶಂ ಸಪಾದಕಾಲೆ ಪ್ರಚಿಂತನಂ ಛಾತ್ರ ತ್ರಿಪಾದಜಾಲೆ, ಗುರುಸ್ಸದಾ ಲಕ್ಷ್ಯದಿ ಮಾರ್ಗಸೂಚಿಂ ಸಶೋಧನಂ ನಿತ್ಯ ಸತ್ಯಾರ್ಥಿ ಕಾರ್ಯಂ. 15 minutes is Guru's teaching and remaining 45 minutes should be the revision and analysis. Guru, teacher, should only give the guidelines. Remaining truth finding should be done by a student only. Reading, writing, etc. is done only by the student. Guru cannot do all those things. We should drive our cars ourselves. ಗುರುಪದೇಶಂ ಸಪಾದಕಾಲೆ, ಗುರುವಿನ ಉಪದೇಶ ಕೇವಲ ಕಾಲು ಭಾಗ ಮಾತ್ರ, 15 ನಿಮಿಷ ಮಾತ್ರ.
ಪ್ರಚಿಂತನಂ ಛಾತ್ರ ತ್ರಿಪಾದಕಾಲೇ, ಇನ್ನು ಮುಕ್ಕಾಲು ಭಾಗ ಪೂರ್ತಿ ವಿದ್ಯಾರ್ಥಿಯೇ ಓದಿಕೊಳ್ಳಬೇಕು. ಗುರು ಸದಾ ಲಕ್ಷ್ಯತೆ ಮಾರ್ಗಸೂಚಿಂ, ಗುರು ಕೇವಲ ಹೀಗೆ ಹೋಗು ದಾರಿ ನಿನಗೆ ಸಿಗುತ್ತೆ ಅಂತ ಹೇಳೋದಷ್ಟೇ ಗುರುವಿನ ಕೆಲಸ. ಗುರು ಸದಾ ಲಕ್ಷ್ಯತೆ ಮಾರ್ಗಸೂಚಿಂ ಶೋಧನಂ ನಿತ್ಯ ಸತ್ಯಾರ್ಥಿ ಕಾರ್ಯಂ, ಮಿಕ್ಕಿದೆಲ್ಲ ವಿದ್ಯಾರ್ಥಿಯೇ ಶೋಧನ, ಸತ್ಯಶೋಧನ, ಸಂಶೋಧನ, ನಿತ್ಯ ವಿದ್ಯಾರ್ಥಿ ಕಾರ್ಯಂ, ಪ್ರತಿನಿತ್ಯ. ಇವತ್ತು ಮಾಡಿ ನಾಳೆ ಬಿಡ್ತೀನಿ ಅಂತಿಲ್ಲ, ಪ್ರತಿನಿತ್ಯ ಅವನು ಸತ್ಯಾರ್ಥಿ ಕಾಮಂ, ಸತ್ಯವನ್ನು ಹುಡುಕಿ ಹೊರಟಿದ್ದರೆ ಆ ಕೆಲಸ ಅವರವರೇ ಮಾಡಿಕೊಳ್ಳಬೇಕೇ ಹೊರತು ಗುರು ಎಲ್ಲ ಕಾರ್ಯವನ್ನು ಮಾಡಲು ಸಾಧ್ಯವೇ ಇಲ್ಲ. ಗುರು ಹೇಳಿದ್ದನ್ನು ಗುರುವೇ ಹೇಳೋದು, ತಿರ್ಸಿ ಹೇಳೋದಾದರೆ ಹುಡುಗನ ಅವಶ್ಯಕತೆ ಏನು? ಕಷ್ಟಪಟ್ಟು ಓದಿದರೆ ಮಾತ್ರ ಜ್ಞಾನ ಬರಲು ಸಾಧ್ಯ. ವಿದ್ಯಾರ್ಜನ ಸುಸಂಪತ್ತಿ ನ ಮಿತಂ ವಯಕಾರಣಂ, ಕಾಲ ಜಾತಿ ವಿನಿರ್ಮುಕ್ತ ಸಾ ವಿದ್ಯಾ ಜ್ಞಾನಮೂಲದಂ. Education should not be stopped due to age. Education is beyond time, beyond age, beyond caste, beyond place, etc. So education is eternal. ವಿದ್ಯಾರ್ಜನ ಸುಸಂಪತ್ತಿ, ವಿದ್ಯೆ ಎಂಬ ಸಂಪತ್ತು ನ ಮಿತಂ ವಯಕಾರಣಂ, ವಯಸ್ಸಿನ ಕಾರಣದಿಂದ ನಿಂತು ಹೋಗಬಾರದು, ವಯೋಮಿತಿಯನ್ನು ಮಾಡಬಾರದು. ಕಾಲ ಜಾತಿ ವಿನಿರ್ಮುಕ್ತ, ಎಜುಕೇಷನ್ ಶಿಕ್ಷಣವು ಕಾಲವನ್ನು ಮೀರಿದ್ದು, ಜಾತಿಯನ್ನು ಮೀರಿದ್ದು. ವಿನಿರ್ಮುಕ್ತ ಸಾ ವಿದ್ಯಾ ಜ್ಞಾನ ಮೂಲಕಂ, ಅಂತಹ ವಿದ್ಯೆಯು ಜ್ಞಾನಕ್ಕೆ ಮೂಲ ಕಾರಣವಾಗುತ್ತದೆ. ನ ಪ್ರಲೋಭನಂ ದದ್ಯಾತ್ ಜ್ಞಾನ ವಿಜ್ಞಾನ ಸಂಪದೆ, ಕಾಠಿಣ್ಯೇ ಜ್ಞಾನ ದಾತವ್ಯಂ ವಿನಾ ದರ್ಪಣ ಜೀವನಂ. We should not get any conveniences during education. Education should be given with great difficulty, even without mirror. ನ ಪ್ರಲೋಭನಂ, ಯಾವುದೇ ರೀತಿಯ ಸೌಕರ್ಯಗಳನ್ನು ವಿದ್ಯಾರ್ಥಿ ಜೀವನದಲ್ಲಿ ಹೆಚ್ಚಾಗಿ ಕೊಡಬಾರದು. ಮಿನಿಮಮ್ ಬೇಸಿಕ್ ಎಷ್ಟು ಅಷ್ಟು ಕೊಡಬೇಕು, ಬಿಟ್ಟರೆ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡಿ ಕೊಡುವುದರಿಂದ ಜ್ಞಾನ ವಿಜ್ಞಾನ ಸಂಪತ್ತಾಗಲು ಸಾಧ್ಯವಿಲ್ಲ. ಕಾಠಿಣ್ಯೇ ಜ್ಞಾನದಾತವ್ಯಂ, ಕಷ್ಟಪಟ್ಟು ಓದಬೇಕು. ಅವನು ಏನು ಇಲ್ಲದದ್ದನ್ನು ಹುಡುಕಿ ತೆಗೆದು ಓದಬೇಕು, ಆಗ ಜ್ಞಾನ ಬರಲು ಸಾಧ್ಯ. ಎಲ್ಲಿಯವರೆಗೆ ಅಂದರೆ ಒಂದು ಕನ್ನಡಿ ಕೂಡ ತೋರಿಸ್ಬಾರ್ದು ಅವನಿಗೆ. ಹಾಗಿದ್ದಾಗ ಕಷ್ಟದ ಬೆಲೆ ಗೊತ್ತಾಗುತ್ತೆ. ಮುಖಾಲಂಕಾರ ಮಾಡಿಕೊಳ್ಳೋದು, ದೇಹದ ಬಗ್ಗೆ ಜ್ಞಾನ ಎಲ್ಲ ಹೋಗಿ ಓದಬೇಕು ಅಷ್ಟೇ ಅಂತ ನೋಡ್ತಾ ಇರುತ್ತೆ, ಹುಡುಕ್ತಾ ಇರ್ತಾನೆ. ಒಳ್ಳೇದೆಲ್ಲಿ ಅಂತ ಹುಡುಕ್ತಾ ಹೊಸ ಜ್ಞಾನವನ್ನು ಕಲ್ತ್ಕೋತಾನೆ. ಅದು ಬಿಟ್ಟು ಎಲ್ಲ ವ್ಯವಸ್ಥೆ ಮಾಡಿಕೊಟ್ರೆ ಅವನಷ್ಟೇ ಓದೋದು. ದರ್ಪಣಂ ಇಂದ್ರಿಯಾಕರ್ಷೇತು ವಾಸನಂ, ವಾಸನಾದಿ ಕುತೋ ವಿದ್ಯಾ ಕಾಲವ್ಯಾಪನ ಕಾರಣಂ. ಮಿರರ್ attracts body and body attracts sex. No concentration on education when we have sex exaggeration. ದರ್ಪಣಂ ಇಂದ್ರಿಯಾಕರ್ಷಂ, ದರ್ಪಣವು ಇಂದ್ರಿಯದ ಆಕರ್ಷಣೆಗೊಳಗಾಗುತ್ತೆ. ಹಿಂಗೆ ಕನ್ನಡಿ ಮುಂದೆ ಆಗುವಷ್ಟು ಕೋತಿತನ ಇನ್ನೆಲ್ಲೂ ಸಾಧ್ಯವಿಲ್ಲ ಅಂತ ಹೇಳುತ್ತಾರೆ. ಏಕೆಂದರೆ ಕನ್ನಡಿ ಮುಂದೆ ನಾನು ಹಾಗೆ ಕಾಣಬೇಕು, ಹೀಗೆ ಕಾಣಬೇಕು, ಅದು ಮೂಗು ಹೇಗಿದೆ, ಕಣ್ಣು ಹೇಗಿದೆ, ಮೂಗೊಳಗೆ ಹೇಗಿದೆ, ಬಾಯಿ ಹೇಗಿದೆ, ಹಲ್ಲು ಹೇಗಿದೆ, ಇದ್ರ ಬಗ್ಗೆನೇ ಕನ್ನಡಿ ಮುಂದೆ ನಿಂದು ಯೋಚನೆ ಮಾಡ್ತಾ ಇಂದ್ರಿಯಾಕರ್ಷಣೆ ಬೆಳೆದು, ಇಂದ್ರಿಯಾಕರ್ಷಣೆಯಿಂದ ವಾಸನೆ, ವಿಷಯ ವಾಸನೆ, ಕಾಮಾಸಕ್ತಿ, ಆಹಾರಂ ಮೈಥುನಂ ನಿದ್ರಾ, ಇದರ ಬಗ್ಗೆ ಹೆಚ್ಚು ಮಹತ್ವ ಸಿಕ್ಕಿ ಇಂತಹ ವಾಸನೆಗಳಿಂದ ಆವೃತವಾದ ದೇಹದಲ್ಲಿ ವಿದ್ಯೆಯಲ್ಲಿ ತಲೆಗೆ ಹೋಗುತ್ತೆ. ವಾಸನಾದಿ ಕುತೋ ವಿದ್ಯಾ, ಈ ವಾಸನೆಗಳಿಂದ ವಿದ್ಯೆ ಬರಲು ಎಲ್ಲಿ ಸಾಧ್ಯ? ಹಾಗಾದರೆ ಇನ್ನೂ ಓದ್ತಾ ಇದ್ದಾರಲ್ಲ ಕೇಳಿದ್ರೆ, ಅದು ಕಾಲವ್ಯಾಪನ ಕಾರಣಂ. ಟೈಮ್ ಪಾಸ್ ಮಾಡೋಕ್ಕೆ ಏನೋ ಒಂದು ಬಂದು ಮಾಡ್ತಾ ಇರ್ತಾರೆ, ಬಿಟ್ಟರೆ ನಿಜವಾದ ಎಜುಕೇಷನ್ ಬರಲು ಸಾಧ್ಯವೇ ಇಲ್ಲ. ಇಷ್ಟು ಹೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ವಿಡಿಯೋಗಳನ್ನು ನಿರೀಕ್ಷಿಸಿ. ವಂದನೆಗಳು. ನಮಸ್ಕಾರ.